ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಮೇಲ್ಛಾವಣಿ ಕುಸಿದು ವಿದ್ಯಾರ್ಥಿನಿಯರು ಗಾಯವಾಗಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆ ಅಧ್ಯಕ್ಷ ಶ್ರೀಮತಿ ಗೋರಂಪಳ್ಳಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ದಿನಗಳ ಹಿಂದೆ ಸರ್ಕಾರಿ ಬಾಲಕಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಮೇಲ್ಛಾವಣಿ ಕುಸಿದು ವಿದ್ಯಾರ್ಥಿನಿಯರು ಗಾಯಗೊಂಡಿರುವ ಘಟನೆ ನಡೆದಿತ್ತು. ವಿದ್ಯಾರ್ಥಿನಿಯರಿಗೆ ಕಲಬುರಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿಲ್ಲ ಎಂದು ಗಂಭೀರವಾಗಿ ಕಲ್ಯಾಣ ಕರ್ನಾಟಕ ಸೇನೆ ಮಹಿಳಾ ಘಟಕ ಅಧ್ಯಕ್ಷರಾದ ಶ್ರೀಮತಿ ಗೋರಂಪಳ್ಳಿ ಅವರು ಆರೋಪ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಆಜ್32 ಕನ್ನಡ ನ್ಯೂಸ್, ಕಲಬುರಗಿ. ಗೌರ್ಮೆಂಟ್ ಭರ್ತಿ ಅಂತೂ ಅರ್ಥ ಇಲ್ಲೇ ರೀ ಸರ್. ಈಗ ಎಷ್ಟು ವರ್ಷದಿಂದ ಐತ್ರಿ ಅಲ್ಲಿ ಖುದ್ದಾಗಿ ಸರ್ಕಾರಿ ಶಾಲಿದಾಗ ಬಾಲಕಿಯರು ಇದು ಪದವಿ ಪೂರ್ವ ಬಾಲಕಿ ಕಾಲೇಜ್ದಾಗ ಪ್ರಿನ್ಸಿಪಾಲ್ರೇ ಸೆಕ್ಯೂರಿಟಿ ಥರ ಇದು ಮಾಡ್ತಾರೆ ಸರ್. ಅವರೇ ಸೆಕ್ಯೂರಿಟಿ, ಅವರೇ ಪ್ರಿನ್ಸಿಪಾಲ್ ಎಲ್ಲ ಅನ್ನೋ ಥರ ಅವರೇ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊತ ಹೋಗ್ತಾರೆ ರೀ ಸರ್. ಒಟ್ಟು ಸರ್ಕಾರಿ ಶಾಲೆಗೆ ಯಾವ್ದು ಭೀ ಒಟ್ಟು ಸೌಕರ್ಯನೇ ಇರಲಿ ಸರ್. ನೀರಿಂದಾಗಲಿ, ಶೌಚಾಲಯಗಳು ಇಲ್ಲರಿ, ಕಟ್ಟಡಗಳು ಇಲ್ಲರಿ, ಊಟದ ಉಪನ್ಯಾಸಗಳು ಇಲ್ಲರಿ, ಒಟ್ಟು ಗೇಟ್ ಇಲ್ಲ, ಏನಿಲ್ಲ. ಒಟ್ಟು ಸರ್ಕಾರಿ ಶಾಲೆದಾಗ ಅವ್ಯವಸ್ಥೆ ಇದೆ ರೀ, ವ್ಯವಸ್ಥೆ ಅನ್ನೋದೇ ಇಲ್ಲರಿ. ಇದಕ್ಕೆಲ್ಲ ರಾಜಕಾರಣಿಗಳು, ಜಿಲ್ಲಾ ಆಡಳಿತ ಹೊಣೆ ಆಗ್ತವೆ ರೀ ಸರ್. ಹೀಗೆ ಮುಂದಿನ ಬರೋ ದಿನಗಳಲ್ಲಿ ಇಂಥ ಅನಾಹುತಗಳು ಆಗಬಾರ್ದು ಅಂಥೇಳಿ ನಾವು 8 ದಿನದ ತನಕ ನೋಡ್ತೇವೆ ರೀ. ಅಲ್ಲಿದಿಂದ ಉಗ್ರವಾದ ಹೋರಾಟ ಮಾಡ್ತೇವೆ ರೀ ಸರ್. ಶಾಸಕರಿಗೆ ಭೇಟಿ ಆಗಿಲ್ಲ ರೀ ಸರ. ಶಾಸಕರೇ ಇಲ್ಲೆಲ್ಲ ಬಂದು ನೋಡಿ ಹೋಲತ್ತಾರ ರೀ. ಅವ್ರಿಗೆ ಒಟ್ಟು ಏನು ಭೀ ಇದು ಮಾಡಲಾಗ್ಯಾರ ರೀ. ಅಷ್ಟೇ ಗೋರ್ಮೆಂಟ್ದಿಂದ ಫ್ರೀ ಗೋಲಿ ಅದು ಬರ್ತಾವಲ್ಲ ರೀ, ಅಷ್ಟೇ ಇದು ಮಾಡತ್ತಾರ ರೀ. ಮತ್ತು ಅವ್ರಿಗೆ ಏನು ಭೀ ಹೆಲ್ಪ್ ಇಲ್ಲ ರೀ ಸರ್. ಹಾಂ ರೀ, ಅದೇ ಗರೀಬರ ಮಕ್ಕಳ ಅನ್ನೋದ್ರಿ ಸರ್. ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರ ರೀ. ಎಲ್ಲ ಗೋಲಿ ದವಾ ಫ್ರೀ ಬರ್ತದ, ಬರ್ತಾರ್ರಿ. ನಾಮಕೆ ವ್ಯವಸ್ಥೆ ಬರ್ತದ, ಏನಾಗ್ಯದಮ್ಮ ಅಂತ ಕೇಳ್ತಾರ, ಹೋಗ್ತಾರ್ರಿ ಸರ್. ಅಷ್ಟೇ ಹಾಂ ರೀ. ಗರೀಬರ ಮಕ್ಕಳು ಹಾರ ರೀ ಸರ್. ಅವ್ರು ಭೀ ಶ್ರೀಮಂತರು ಇದ್ರೆ ಅವ್ರು ಭೀ ಖಾಸಗಿ ಇದು ಗೋರ್ಮೆಂಟ್ ಹಾಸ್ಪಿಟಲ್, ಗೋರ್ಮೆಂಟ್ ದವಾಖಾನೆ ಇದಕ್ಕೆ ಹೋಗ್ತಿರ್ರಿ, ಸ್ಕೂಲಿಗೆ ಹೋಗ್ತಿರ್ರಿ. ಮಾಡ್ಬೇಕೇನು ಉಣ್ಬೇಕೇನು ದವಾಖಾನೆ ಓಡಾಡ್ಬೇಕೇನ್ರಿ ಅವ್ರು. ಮೇಡಮ್ ಅವರು ಈಗ ವಾಪಸ್ ತರಬೇಡ್ರಿ, ಇಲ್ಲೇ ಅಲ್ಲಿ ಸನಿ ಇದ್ದಾರೆ ಅಲ್ಲೇ ತಗಸ್ಕೊಂಡ್ ಅಂತಾರ್ರಿ. ನಮ್ಮ ಮಗಳಿಗೆ ಟಾಕಿ ಹಾಕ್ಯಾರ್ರಿ ಇಲ್ಲಿ 2000 ರೀ ಸರ್. ನಾವು ಹುಡುಗಿದಾರೆ ಕೇಳಬಾರ್ದ್ರಿ, ಅಷ್ಟು ಹಾಲ ಆಟ್ ರಕ್ತ ಹೋಗ್ಯಾದ್ರಿ ನಮ್ಮ ಮಗಳಿಂದ ರೀ ಸರ್. ಭಾಳ ವೀಕ್ನೆಸ್ ಹೇಳಾರಿಕಿ. ರೊಕ್ಕ ಇದ್ದಂದ್ರೆ ಪ್ರೈವೇಟ್ ಸ್ಕೂಲ್ ಒಳಗೆ ಹಾಕ್ತೀವಿ, ನಮಗಿಲ್ಲ ಅಂತ ಕೇಸಿ ಗೌರ್ಮೆಂಟ್ ಸ್ಕೂಲಾಗ ಹಾಕಿವ್ರಿ. ನಿಮ್ಮ ಮುಂದಿನ ಭವಿಷ್ಯ ಏನ್ರಿ? ನಮ್ಮ ಹುಡುಗಿನ ಮ್ಯಾಲೆ ಟೊಂಕ ಮೇಲೆ ಬಿದ್ದದ್ರಿ. ನಮ್ಮ ಹುಡುಗಿ ಹೇಳಿದ್ನು ಆಗಲ್ಲ, ಎತ್ಗೆಸಿ ಎಬ್ಬಸ್ಬೇಕ್ರಿ ಅವ್ರು ಆಕಿಗೆ. ಮತ್ತು ಹಿಂಗೆ ಹ್ಯಾಂಗ್ರಿ ಸರ್ ಮುಂದಿನ ಭವಿಷ್ಯ ಹ್ಯಾಂಗ್ರಿ ಅವ್ರದ್ದು? ಟೊಂಕನಿ ಇದು ಆಗ್ಯದಂದ್ರೆ ಮ್ಯಾಲೆ ಮೊದಲು ಮ್ಯಾಲೆ ಇದು ಆಗಿ ಟೊಂಕನಿ ಮ್ಯಾಲೆ ಇದು ಆಗ್ಲಿಕ್ಕತ್ತಿಲ್ರಿ ಆಕಿದ್ದು. ಮತ್ತು ನಡಿಲಿಕ್ಕೂ ಆಗಲ್ಲ, ಬೀಳ್ಲಿಕ್ಕೂ ಆಗಲ್ರಿ ಸರ. ಮತ್ತು ಅದು ಅವ್ರ ಭವಿಷ್ಯ ಹ್ಯಾಂಗ್ರಿ ಮುಂದೆ? ಅವ್ರ ಮಕ್ಕಂದಲ್ಲಿ ಮತ್ತು ಮನೆಗೆ ಹೋಗ್ರಿ ಅಂತ ಹೇಳಿಕತ್ತಾರೆ ಸರ್. ಇವತ್ತು ಮನೆಗೆ ಹೋರಲ್ಲತ್ತಾರ, ಆರಾಮೇ ಆಗಿಲ್ರಿ ಸರ್. ಆರಾಮೇ ಆಗಿಲ್ಲ, ಮನೆಗೆ ಹೋಗಲ್ಲತ್ತಾರ.